ಹುಬ್ಬಳ್ಳಿಯಲ್ಲಿ ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ. ಸಿನಿಮೆಯ ಸ್ಟೈಲಲ್ಲಿ ಹೊಡೆದಿದ್ದೇನು, ಬಡ್ದಿದ್ದೇನು, ದಿಚ್ಚಿ ಕೊಟ್ಟಿದ್ದೇನು, ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ರೇನೆ ಭಯ ಆಗುತ್ತೆ. ಆದರೆ ಅದಕ್ಕಿಂತಲೂ ಜಾಸ್ತಿ ಭಯ ಆಗೋದು ಈ ಗಲಾಟೆ ಯಾಕೆ ನಡೆಯಿತು ಅನ್ನೋದಕ್ಕೆ. ಈ ಗಲಾಟೆ ನಡೆಯೋದಕ್ಕೆ ಕಾರಣ ಏನು, ಆ ಗಲಾಟೆ ನಡೆಯುವಂತಹ ಸಂದರ್ಭದಲ್ಲಿ ಆದಂತಹ ಹೈ ಡ್ರಾಮಾಗಳು ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹುಡುಗ ಹುಡುಗಿ ಜಿಮ್ಗೆ ಹೋಗ್ತಾ ಇದ್ರು. ಜಿಮ್ಗೆ ಹೋಗ್ತಾ ಇದ್ದಂತಹ ಹುಡುಗ ಹುಡುಗಿಯ ನಡುವೆ ನಡೆದಂತಹ ಅನೇಕ ವಿಚಾರಗಳು, ಆ ಘಟನೆಗಳು ಆ ಎರಡೂ ಕುಟುಂಬಗಳ ಮಧ್ಯೆ ಮಾರಾಮಾರಿಗೂ ಕೂಡ ಕಾರಣ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಈ ಒಂದು ಪ್ರಕರಣ ಲವ್ ಜಿಹಾದ್ ಅನ್ನುವಂತಹ ಸ್ವರೂಪವನ್ನ ಪಡೆದುಕೊಂಡಿದೆ. ಅಷ್ಟಕ್ಕೂ ಈ ಪ್ರಕರಣ ಏನು, ಅಲ್ಲ ಆಗಿದ್ದೇನು, ಇದೀಗ ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಒಂದಷ್ಟು ರೋಚಕ ಟ್ವಿಸ್ಟ್ಗಳು ಸಿಗ್ತಾ ಇದೆ, ಪೊಲೀಸರ ತನಿಖೆ ಹೇಗಿದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನೋಡ್ರಿ ಹೇಗೆ ತಲೆಯಿಂದ ಡಿಚ್ಚಿ ಹೊಡಿತಿದ್ದ ನೋಡ್ರಿ. ಅಬ್ಬಬ್ಬಬ್ಬ, ತಲೆ ಹಿಂದಕ್ಕೆ ತಗೊಂಡು ಒಂದೇ ಸಲ ಮುಂದೆ ಇರೋ ವ್ಯಕ್ತಿಗೆ ಡಿಚ್ಚಿ ಹೊಡೆದೇ ಬಿಡ್ತಾನೆ. ಜಿಮ್ಗೆ ಬರೋ ಯುವತಿಯರನ್ನ ಬಲೆಗೆ ಬೀಳಿಸ್ಕೊಳ್ತಿದ್ದ. ಅದರಲ್ಲೂ ಹಿಂದೂ ಯುವತಿಯರನ್ನ ಹೆಚ್ಚು ಟಾರ್ಗೆಟ್ ಮಾಡುತ್ತಿದ್ದ. ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡು ಲೈಂಗಿಕವಾಗಿ ಬಳಸ್ಕೊಳ್ತಿದ್ದ. ಅದೇ ಥರ ಹುಬ್ಬಳ್ಳಿಯ ಹಿಂದೂ ಯುವತಿಯನ್ನ ಬಲೆಗೆ ಬೀಳಿಸ್ಕೊಂಡು ಆಕೆ ಬದುಕಿನಲ್ಲಿ ಆಟವಾಡಿದ್ದಾನೆ. ಈ ಸಮೀರನ ಕಳ್ಳಾಟ ಗೊತ್ತಾಗ್ತಿದ್ದಂತೆ ಹಿಂದೂ ಸಂಘಟನೆಗಳ ಯುವಕರು ಸೀದಾ ಸಮೀರ್ ಇರೋ ಜಾಗಕ್ಕೆ ಬಂದು ಅವನನ್ನ ಎತ್ತಾಕೊಂಡು ಹೋಗಿದ್ದಾರೆ. ಸೀದಾ ಎತ್ತಾಕೊಂಡು ಹೋಗಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ನಾವು ಮುಂಜಾನೆ ನಾವು ಮನೆಯಾಗಿದ್ದು ಸರ್, ಏಕಾಏಕಿ 10 ಮಂದಿ ಬಂದು ದಬ್ಬ ಚಾಲು ಹೊಡ್ಯಾಕ್ ಚಾಲು ತಲವಾರ್ ತೊಗೊಂಡು ಬಂದ್ಬಿಟ್ರಿ ಸರ್. ನಾವು ನಮ್ಮ ಇದಕ್ಕಂತ ಹೇಳಿದ್ರೆ ಅವ ಸಮೀರ್ ಎಲ್ಲಿದ ಸಮೀರ್ ಅನ್ನಂಗೆ ಕೇಳಾಕತ್ತಾರ ಸರ್. ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ದಬ್ಬ ಚಾಕು ತೊಗೊಂಡು ನೀ ಎಲ್ಲಿದಿ ನಮ್ಗೆ ಹೇಳ, ಇಲ್ಲಿಗ ನಮ್ಮ ಖಲಾಸ ಮಾಡ್ತೀವಿ ನೋಡಂತೇಳಿ ಇವತ್ತು ನಮ್ಮ ಮುಂಜಾನೆ ಬಂದು ದಮ್ ಕೊಟ್ರೆ ಸರ್. ಅದಕ್ಕೆ ನಾವು ನಮ್ಮ ಸಮಾಜಿಗೆ ಎಲ್ಲ ಈ ಮಾಹಿತಿ ಕೊಟ್ಟು ಬಂದ್ಬಿಡ್ರು. ನನ್ನ ತಮ್ಮನನ್ನ ಎತ್ತಾಕೊಂಡು ಹೋಗಿ ದನದ ಕೊಟ್ಟಿಗೆಯಲ್ಲಿ ಕೂಡ ಹಾಕಿ ನೂರಾರು ಯುವಕರು ಹೊಡೆದಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಸಮೀರ್ ಒಳ್ಳೆಯವನು, ಅವನು ಏನೂ ಮಾಡಿಲ್ಲ ಅಂತ ಇವ್ರು ಹೇಳುತ್ತಿದ್ದಾರೆ. ಇವ್ರದ್ದೇನು ಸಮಾಜ ಇದೆಯಲ್ಲ, SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರೇನು ಮಾಡಿದ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ. ಅವರು 150 ಜನ ಇದ್ರಿ. ಅವರು ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ ನಮ್ಮ ತಮ್ಮ ಕರ್ದಾರಿ ಕೆಳಗಡೆ. ಅವರು ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರಿಗೆ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವ್ನು ಆಟೋದಲ್ಲಿ ಹಾಕಿ. ರೀಸೆಂಟ್ಲಿ ಗೋವಾಗೆ ಹೋಗಿದ್ರಿ ಇವರು, ನಮ್ಮ ತಮ್ಮ ಮತ್ತು ಖುಷಿ ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರೀಗ. ಆದ್ರೆ ಯುವತಿ ಕಡೆಯವರು ಸಮೀರ್ ಏನೆಲ್ಲ ಮಾಡಿದ್ದಾನೆ ಅನ್ನೋದನ್ನ ಬಿಚ್ಚಿಡ್ತಿದ್ದಾರೆ. ಸಮೀರ್ ನಮ್ಮ ಮನೆ ಮಗಳ ತಲೆ ಕೆಡಿಸಿದ್ದಾನೆ, ಮಾತ್ರೆ ಕೊಟ್ಟು ಆಕೆಯನ್ನ ಬಳಸ್ಕೊಂಡಿದ್ದಾನೆ ಅಂತಾನು ಆರೋಪಿಸಿದ್ರು. ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ. ಜಿಮ್ಮಿಗೆ ಕಳಿಸಿದ ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗೆ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಭಾಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ ಮೇಲೆ ನಾನು ನನ್ನ ಮಗಳಿಗೆ ಬಡ್ದು ಗಿಡ್ದು ಮನೆಗೆ ಕಳಿಸಿದ ಮೇಲೆ ಅವರು ರಿಟರ್ನ್ ಮತ್ತೆ ನನ್ನ ಮನೆ ಕಡೆ ಬಂದು 10 ಜನ ಬಂದು ನಿನಗೆ ರಾತ್ರಿಗೆ ಪೆಟ್ರೋಲ್ ಹಾಕಿ ನಿನ್ನ ಮಗಳಿಗೆ ಕಟ್ತೀವಿ, ಸುಟ್ಟು ಹಾಕ್ತೀವಿ ಅಂತ ಹೇಳಿದ್ರು ರೀ. ಮತ್ತು ನಮ್ಮ 100 ಮಂದಿ ಹುಡುಗರ ಜೊತೆಗೆ ನಿನ್ನ ಮಗಳಿಗೆ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗೆ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರಿ. ಲವ್ ಜಿಹಾದ್, ನನ್ನ ಮಗಳ ಸುತ್ತ ಲವ್ ಜಿಹಾದ್ ಬಲೆ ಹೆಣೆದಿದ್ದಾರೆ. ಆ ಲವ್ ಜಿಹಾದ್ ಬಲೆಯಲ್ಲಿ ನನ್ನ ಮಗಳನ್ನ ಸಿಕ್ಕಾಕಿಸಿದ್ದಾರೆ ಅಂತ ಆರೋಪಿಸ್ತಿರೋ ಯುವತಿ ತಾಯಿ ಕುತ್ತಿಗೆ ಹಿಸ್ಕೋಕ್ ಬಂದಿದ್ರು. ನನ್ನನ್ನ ಕುತ್ತಿಗೆ ಹಿಸ್ಕೋಕೆ ಬಂದಿದ್ರು. ನನ್ನ ಮಗಳನ್ನ ಲವ್ ಜಿಹಾದ್ ಬಲೆಯಲ್ಲಿ ಬೀಳಿಸಿ ಅವಳನ್ನ ಹಿಪ್ನೋಟೈಸ್ ಮಾಡಿ ಕೆಟ್ಟದಾಗಿ ಬಳಸ್ಕೊಂಡಿದ್ದಾರೆ ಅಂತ ಆರೋಪಿಸ್ತಿರೋ ಯುವತಿ ಕುಟುಂಬದವರು ಸಮೀರ್ ಕುಟುಂಬದಿಂದ ಬೆಚ್ಚಿ ಬಿದ್ದಿದ್ದರು. ಯುವತಿ ತನ್ನ ಮೇಲೆ ಇಷ್ಟೆಲ್ಲ ಆಗ್ತಿದ್ರು ಬಾಯಿ ಬಿಟ್ಟಿರಲಿಲ್ಲ. ಯಾಕಂದ್ರೆ ಯುವತಿ ಹೆದರುತ್ತಿದ್ದಳಂತೆ. ಅದನ್ನ ಯುವತಿ ತಾಯಿನೇ ಹೇಳ್ತಾರೆ ಕೇಳಿ. ಬರೀ ಹೆದರ್ತಿದ್ರಿ, ಮಮ್ಮಿ ನಮ್ಮ ಮನೆಗೆ ಯಾರೋ ಬರ್ತಾರ ಮಮ್ಮಿ, ನನಗೆ ಪೆಟ್ರೋಲ್ ಹಾಕಿ ನಮ್ಗೆಲ್ಲರೂ ಸುಡ್ತಾರ ಮಮ್ಮಿ, ನಮ್ಮ ಎಲ್ಲ ತಮ್ಮಂದ್ರಿಗೂ ಸುಡ್ತಾರ. ಬಹಳ ಡಿಪ್ರೆಷನ್ ಹೋಗ್ಬಿಟ್ಟಾಳ್ರಿ. ನಿನ್ನೆ ನನ್ನ ಮಗಳ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಿ. ಆತ್ಮಹತ್ಯೆನೂ ಮಾಡ್ಕೊಳ್ಳೋಕ್ ಹೋಗಿದ್ದಳು. ಈ ಸಮೀರ್ನ ಕಾಟದಿಂದ ಬೇಸತ್ತು ಬ್ಲಾಕ್ ಮೇಲ್ಗೆ ಹೆದರಿದ ಯುವತಿ ಆತ್ಮಹತ್ಯೆನೂ ಮಾಡ್ಕೊಳ್ಳೋಕೆ ಹೋಗಿದ್ದಳು. ಹೀಗಂತ ಯುವತಿ ತಾಯಿನೇ ಹೇಳ್ತಾರೆ. ಇಷ್ಟೇ ಅಲ್ಲ, ಸಮೀರ್ ಬರೀ ತನ್ನ ಮಗಳಿಗಷ್ಟೇ ಅಲ್ಲ,
ಇದೇ ಥರ ಸಾಕಷ್ಟು ಯುವತಿಯರನ್ನು ಲವ್ ಜಿಹಾದ್ ಬಲೆಗೆ ಬೀಳಿಸ್ಕೊಂಡು ಹಾಳು ಮಾಡಿದ್ದಾನೆ ಅಂತನೂ ಹೇಳ್ತಾರೆ. ಪರಿಸ್ಥಿತಿ ಈ ಪರಿಯಾಗಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಖುದ್ದು ಯುವತಿನೇ ವಿಡಿಯೋ ರಿಲೀಸ್ ಮಾಡಿ ತನ್ನ ಬದುಕಿನಲ್ಲಿ ಏನೇನಾಯ್ತು, ಸಮೀರ್ ಏನೆಲ್ಲ ಮಾಡಿದ್ದ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ದ ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಾ ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ. ಎಸ್, ಈ ಸಮೀರ್ನ ಸೋದರಿ ಇದ್ದಾಳಲ್ಲ, ನನ್ನ ತಮ್ಮ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾಳಲ್ಲ, ಈಕೆನೇ ಸಂತ್ರಸ್ತೆಯನ್ನ ಸಮೀರ್ನಿಗೆ ಪರಿಚಯ ಮಾಡಿಸಿದ್ದು. ತಮ್ಮನಿಗೆ ಯುವತಿಯನ್ನ ಪರಿಚಯಿಸಿದ ನಂತರ ತಮ್ಮ ಸಮೀರ್ ನಿಧಾನಕ್ಕೆ ಹುರಿದು ಮುಕ್ಕೋ ಕೆಲಸ ಮಾಡಿದ್ದ. ಜಿಮ್ಮಿಗೆ ಹೋಗ್ಬೇಕು, ನನ್ನ ಪಿಕ್ ಮಾಡುವಂತ ಯುವತಿಯನ್ನ ಕರೆಸಿ ಮತ್ತಿನ ಔಷಧಿ ಕುಡಿಸಿ ರೆಸ್ಟ್ ಮಾಡುವಂತ ಬೆಡ್ರೂಮಿಗೆ ಕಳಿಸಿದ್ದ. ಆಮೇಲೆ ಏನಾಯ್ತು ಅಂತ ಸಂತ್ರಸ್ತಿಗೆ ಗೊತ್ತೇ ಆಗಿರ್ಲಿಲ್ವಂತೆ. ಬೆಳಗ್ಗೆದ್ದು ನೋಡಿದ್ಮೇಲೆ ಸಮೀರ್ನ ಮೊಬೈಲ್ನಲ್ಲಿ ವಿಡಿಯೋ ಸರಿಯಾಗಿತ್ತಂತೆ. ಇನ್ನೂ ಇಷ್ಟೆಲ್ಲ ಆಗ್ತಿದ್ದಂತೆ ಸಮೀರ್ ವಿಡಿಯೋ ಕೂಡ ಹೊರಬಂದಿದೆ. ಪೆಟ್ಟು ತಿಂದು ಮೈಯೆಲ್ಲ ಗಾಯಗಳಾಗಿ ಆಸ್ಪತ್ರೆ ಸೇರಿರೋ ಸಮೀರ್ ಹಿಂದೂ ಸಂಘಟನೆಗಳ ವಿರುದ್ಧವೇ ಆರೋಪಿಸ್ತಾನೆ. ನಾನು ಮನೆಯಿಂದ ಹೊರಬರ್ತಿದ್ದಂತೆ 50ರಿಂದ 60 ಮಂದಿ ನನ್ನನ್ನು ಸುತ್ತುವರೆದು ಹೊಡೆದು ಎತ್ತಾಕೊಂಡು ಬಂದಿದ್ರು. ಸಿದ್ಧಾರೂಢ ಮಠದ ಕಡೆಗೆ ಹೊಡ್ಕೊಂಡೇ ಬಂದ್ರು. ಆಟೋದಲ್ಲಿ ಕೂರಿಸ್ಕೊಂಡು ದನದ ಶೆಡ್ಡಿನ ಕಡೆಗೆ ಕರ್ಕೊಂಡು ಹೋಗಿ ಎಲ್ಲರೂ ಹೇಗೆಲ್ಲ ಹೊಡೆದ್ರು ಅಂತ ವಿವರಿಸಿದ್ದ. ಇನ್ನು ಮೈತುಂಬ ಗಾಯಗಳಾಗಿ ಆಸ್ಪತ್ರೆ ಬೆಡ್ ಮೇಲೆ ಇರೋ ಸಮೀರ್ ತನ್ನ ಮೇಲಿನ ಆರೋಪಗಳನ್ನೆಲ್ಲ ಸುಳ್ಳು ಅಂತಿದ್ದಾನೆ. ಇಷ್ಟೇ ಅಲ್ಲ, ನಾನು ಮತ್ತು ಆ ಹಿಂದೂ ಯುವತಿ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳೋ ಸಮೀರ್ ಒಂದು ವಿಡಿಯೋ ಕೂಡ ರಿವೀಲ್ ಮಾಡಿದ್ದಾನೆ. ಆ ವಿಡಿಯೋದಲ್ಲಿ ಸಮೀರ್ ಮತ್ತು ಸಮೀರ್ ಸೋದರಿ ಮತ್ತು ಸಮೀರ್ನ ಅಕ್ಕನ ಗಂಡ ಈ ಮೂವರ ಜೊತೆಗೆ 2 ಪೀಸ್ನಲ್ಲಿ ಹಿಂದೂ ಯುವತಿ ಜೊತೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಜಾಲಿಯಾಗಿದ್ದ ವಿಡಿಯೋ ಕೂಡ ಈಗ ವೈರಲ್ ಆಗ್ತಿದೆ. ಹಿಂದೂ ಯುವತಿ ನನ್ನ ಬೆಸ್ಟ್ ಫ್ರೆಂಡು, ಆಕೆ ಜೊತೆಗೆ ನಾವು ಚೆನ್ನಾಗೇ ಇದ್ದೀವಿ ಅಂತ ಹೇಳೋ ಸಮೀರ್ ತನ್ನ ಮೇಲಿನ ಲವ್ ಜಿಹಾದ್ ಆರೋಪವನ್ನ ತಳ್ಳಿ ಹಾಕಿ ಅಂಥದ್ದೇನು ಮಾಡಿಲ್ಲ, ನಾವು ಖುಷಿಯಾಗೇ ಜೊತೆಗಿದ್ವಿ ಅಂತ ಹೇಳುವುದರ ಜೊತೆಗೆ ತಮ್ಮ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹಿಂದೂ ಯುವತಿ ಜೊತೆಗಿದ್ದ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಲವ್ ಜಿಹಾದು, ಬಲವಂತ, ಬ್ಲ್ಯಾಕ್ ಮೇಲು ಅನ್ನೋ ಥರ ಇದ್ದಿದ್ರೆ ಈ ವಿಡಿಯೋ ನೋಡಿ ಏನ್ ಹೇಳ್ತೀರಿ ಅನ್ನೋದು ಸಮೀರ್ ಕುಟುಂಬದವರ ಪ್ರಶ್ನೆ. ಇನ್ನು ಲವ್ ಜಿಹಾದ್ಗೆ ಟರ್ನ್ ಆಗಿರೋ ಈ ಪ್ರಕರಣವನ್ನ ಪೊಲೀಸರು ಸೂಕ್ಷ್ಮವಾಗಿ ತೆಗೆದುಕೊಂಡಿದ್ದಾರೆ. ಲವ್ ಜಿಹಾದ್ ಮಾಡ್ತಿದ್ದಾನಾ ಅಂತ ತನಿಖೆಗೆ ಇಳಿದ್ರು. ಸಮೀರ್ನ ಮೊಬೈಲ್ ಪರಿಶೀಲನೆ ಮಾಡಿದ್ರು. ಈ ವೇಳೆ ಸಮೀರ್ನ ಅಸಲಿ ಆಟ ಗೊತ್ತಾಗಿದೆ. ಸಮೀರ್ನ ಮೊಬೈಲ್ನಲ್ಲಿ ಗರ್ಭನಿರೋಧಕ ಮಾತ್ರೆಗಳ ಫೋಟೋ, ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಸೇರಿದಂತೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ. ಎಸ್, ಈ ಸಮೀರ್ ಹಿಂದೂ ಯುವತಿಗೆ ಮತ್ತು ಬರೋ ಔಷಧಿ ಕೊಟ್ಟು ಮೃಗದಂತೆ ಈಕೆ ಮೇಲೆ ಎರಗಿಬಿಟ್ಟಿದ್ದ. ಅದನ್ನ ವಿಡಿಯೋ ಮಾಡಿಟ್ಕೊಂಡು ಅದನ್ನ ತೋರಿಸಿ ಮತ್ತೆ ಈಕೆಯನ್ನ ಬಳಸ್ಕೊಳ್ತಾ ಇದ್ದ. ಈ ಸಮೀರ್ನ ಕಾಟಕ್ಕೆ ಬೇಸತ್ತು ಸಂತ್ರಸ್ತ ಯುವತಿ ಹೆದರಿಬಿಟ್ಟಿದ್ದಳು. ಕೊನೆಗೆ ಈತನ ಕಾಟ ತಾಳೋಕಾಗದೆ ಮನೆಯವರಿಗೆ, ತಮ್ಮ ಸಮಾಜದ ಮುಖಂಡರಿಗೆ ವಿಷಯ ತಿಳಿಸಿದ್ದಳು. ಈ ವಿಷಯ ತಿಳಿಯುತ್ತಿದ್ದಂತೆ ಹಿಂದೂ ಸಂಘಟನೆಯ ಯುವಕರು ಸಮೀರ್ನನ್ನ ಎತ್ತಾಕೊಂಡು ಬಂದು ಪೊಲೀಸರಿಗೆ ಒಪ್ಪಿಸಿದ್ರು. ಇದರಿಂದ ಕೆರಳಿದ ಸಮೀರ್ನ ಕುಟುಂಬದವರು ಯುವತಿ ಮನೆ ಮುಂದೆ ಬಂದು ಗಲಾಟೆ ಶುರು ಮಾಡಿದ್ರು. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. ಸಮೀರ್ನನ್ನ ಎನ್ಕ್ವೈರಿ ಮಾಡೋಕೆ ಶುರು ಮಾಡಿದ್ರು. ಈತ ನಿಜಕ್ಕೂ ಹುಡುಗಿಯರನ್ನ ಬಳಸ್ಕೊಳ್ತಿದ್ದಾನ, ಲವ್ ಜಿಹಾದ್ ಮಾಡುತ್ತಿದ್ದಾನ ಅಂತ ತನಿಖೆಗಿಳಿದ್ರು. ಸಮೀರ್ನ ಮೊಬೈಲ್ ಪರಿಶೀಲನೆ ಮಾಡಿದ್ರು. ಈ ವೇಳೆ ಸಮೀರ್ನ ಅಸಲಿ ಆಟ ಗೊತ್ತಾಗಿದೆ. ಇನ್ನು ಸಮೀರ್ನ ಮೊಬೈಲ್ನಲ್ಲಿ ಗರ್ಭನಿರೋಧಕ ಮಾತ್ರೆಗಳು, ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಪತ್ತೆಯಾಗಿವೆ. ಹಲವು ಯುವತಿಯರ ಜೊತೆಗಿನ ಫೋಟೋ, ವಿಡಿಯೋಗಳು ಇವೆ ಅಂತ ಹೇಳಲಾಗ್ತಿದೆ. ಹಿಂಗಾಗಿ ಅವುಗಳೆಲ್ಲವನ್ನ ಪೊಲೀಸರು ಪರಿಶೀಲಿಸಿ ಅವು ಯಾರದ್ದು, ಯಾಕೆ ತಗೊಂಡಿದ್ದು, ಅವುಗಳ ಕಥೆ ಏನು ಅನ್ನೋದನ್ನ ಕೆದಕಬೇಕಿದೆ. ಆಗ ಮಾತ್ರನೇ ಸಮೀರ್ನ ಇನ್ನಷ್ಟು ಮುಖವಾಡಗಳು ಬಯಲಾಗುವುದು.